ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಿಸ್ಮಯ ಲೋಕ ಚಾನಲ್. ನಾವಿವತ್ತು ಸೂರ್ಯೋದಯದಿಂದ ಸೂರ್ಯಾಸ್ತದೊಳಗೆ ನೋಡಲೇಬೇಕಾದಂಥ 3 ದೇವಸ್ಥಾನಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಮತ್ತೆ ನಮ್ಮ ಫ್ಯಾಮಿಲಿ ಬೆಳಗಿನ ಜಾವ 2 o'clockಗೆ ಎಬ್ಬಿಸಿದ್ರು. ಈಗ 3 ಗಂಟೆ ನಾವು ಓಡ್ತಾ ಇದ್ದೀವಿ. ಬನ್ನಿ ಹೋಗೋಣ. ನಮ್ಮ ಶ್ರೀರಂಗ ಯಾತ್ರೆಯ ಈ ಪ್ರಯಾಣಕ್ಕೆ ನಮ್ಮ ಜೊತೆ ಬಿಂದು, ಯೋಗೇಶ್, ವಿಸ್ಮಯ, ಸಾಗರ್, ಅರ್ಚನಾ ಇಷ್ಟು ಜನ ನಾವು ಹೊರಡ್ತಾ ಇದ್ದೀವಿ. ಈಗ ನಾವು ಬೆಂಗಳೂರಿನಿಂದ ಬೆಳಗಿನ ಜಾವ 3 ಗಂಟೆ 30 ನಿಮಿಷಕ್ಕೆ ಹೊರಟು ಸುಮಾರು 5 ಗಂಟೆ 20 ನಿಮಿಷಕ್ಕೆ ಕಾವೇರಿ ನದಿಯಿಂದ ಸೃಷ್ಟಿಯಾಗಿರೋ ದ್ವೀಪಗಳಲ್ಲಿ ಇರುವ ದೇವಸ್ಥಾನಗಳಲ್ಲಿ ಒಂದಾದ ಶ್ರೀರಂಗಪಟ್ಟಣಕ್ಕೆ ಬಂದು ತಲುಪಿದೆವು. ವಿಶೇಷವಾಗಿ ಈ 3 ದೇವಸ್ಥಾನಗಳಿಗೆ ನಾವು ಧನುರ್ಮಾಸದಲ್ಲಿ ಬರಬೇಕು. ಧನುರ್ಮಾಸದಲ್ಲಿ ಈ ದೇವರ ದರ್ಶನ ನಾವು ಮಾಡಬೇಕು. ಇದನ್ನು ಬ್ರಹ್ಮಾಂಡ ದರ್ಶನ ಅಂತ ಕೂಡ ಕರೀತಾರೆ. ಜನ ಕ್ಯೂ ನಿಂತಿದ್ದಾರೆ. ಇಲ್ಲಿ ನಾವು ಇದನ್ನು ಕಾಣಬಹುದು. ಆದಿರಂಗನ ಮೊದಲ ದೇವಸ್ಥಾನ ಇದು. ಈಗ 9ನೇ ಶತಮಾನದಲ್ಲಿ ಈ ದೇವಸ್ಥಾನವನ್ನು ನಿರ್ಮಿಸ್ತಾರೆ. ಗಂಗರ ಸಾಮಂತನಾದ ತಿರುಮಲಯ ಕಾಲದಲ್ಲಿ ಈ ದೇವಸ್ಥಾನ ನಿರ್ಮಾಣ ಆಗುತ್ತೆ. 12ನೇ ಶತಮಾನದಲ್ಲಿ ಹೊಯ್ಸಳ ರಾಜರಾದಂತಹ ವಿಷ್ಣುವರ್ಧನರು ವೈಷ್ಣವ ಸಂತ ರಾಮಾನುಜಾಚಾರ್ಯರಿಗೆ ಶ್ರೀರಂಗಪಟ್ಟಣ ಗ್ರಾಮವನ್ನು ನೀಡ್ತಾರೆ. ಹೊಯ್ಸಳ ರಾಜವೀರ ಬಲ್ಲಾಳದೇವ ಹಾಗೂ ವಿಜಯನಗರ ಸಾಮ್ರಾಜ್ಯದ ಅರಸರ ಕಾಲದಲ್ಲಿ ಈ ದೇವಾಲಯದ ಪ್ರವೇಶ ದ್ವಾರ, ಗೋಪುರ ಎಲ್ಲವೂ ನಿರ್ಮಾಣ ಮಾಡ್ತಾರೆ. ನಾವು ಆದಿರಂಗನ ದರ್ಶನವನ್ನು ಮುಗಿಸಿ ಪ್ರಕೃತಿಯ ಸೌಂದರ್ಯವನ್ನು ಸವಿಯುತ್ತಾ ಬನ್ನೂರು ಮಳವಳ್ಳಿ ಮಾರ್ಗವಾಗಿ ಶಿವನ ಸಮುದ್ರದಲ್ಲಿರುವ ಮಧ್ಯರಂಗನಾಥ ಸ್ವಾಮಿಯ ದೇವಸ್ಥಾನವನ್ನು ಬಂದು ತಲುಪಿದೆವು. ಇಲ್ಲಿ ಶ್ರೀ ರಂಗನಾಥ ಸ್ವಾಮಿಯನ್ನು ಮಧ್ಯರಂಗ, ಮೋಹನರಂಗ ಮತ್ತು ಜಗನ್ಮೋಹನರಂಗ ಎಂದು ಕರೆಯುತ್ತಾರೆ. ಇಲ್ಲಿ ಶ್ರೀರಂಗನಾಥ ಸ್ವಾಮಿಯ ಯೌವನದ ರೂಪವನ್ನು ಪ್ರತಿಪಾದಿಸುತ್ತಾರೆ ಎಂದು ನಂಬಲಾಗಿದೆ. ಇಲ್ಲಿನ ದೇವಸ್ಥಾನವು ದ್ರಾವಿಡ ವಾಸ್ತು ಶೈಲಿಯಲ್ಲಿ ಕಟ್ಟಲಾಗಿದೆ. ಶ್ರೀರಂಗಪಟ್ಟಣದಲ್ಲಿ 5:30ಗೆ ದರ್ಶನ ಆಯಿತು. 5:45ಗೆ ಬಿಟ್ವಿ. ಇವಾಗ ಮಧ್ಯರಂಗಗೆ 7:30ಗೆ ಬಂದ್ವಿ. 5 ಮಿನಿಟ್ಸಲ್ಲಿ ದರ್ಶನ ಆಯಿತು. ಇವಾಗ ಅಂತ್ಯರಂಗಕ್ಕೆ ಹೊರಡ್ತಾ ಇದ್ದೀವಿ. ನಾವು ಈಗ ಕಾವೇರಿ ನದಿಯಲ್ಲಿದ್ದೀವಿ. ಮಧ್ಯರಂಗನಾಥ ಸ್ವಾಮಿಯ ದೇವಸ್ಥಾನಕ್ಕೆ ತಾಕಿಕೊಂಡಂತೆ ಇರುವ ಕಾವೇರಿ ನದಿ ಇದು. ಅಚ್ಚರಿಯ ಸಂಗತಿ ಏನೆಂದರೆ 3 ರಂಗನಾಥ ಸ್ವಾಮಿ ದೇವಸ್ಥಾನಗಳು ಕೂಡ ಕಾವೇರಿ ನದಿಯ ದ್ವೀಪಗಳಲ್ಲೇ ನಿರ್ಮಾಣವಾಗಿರುವುದು ವಿಶೇಷ. ಇಲ್ಲಿನ ಪ್ರಕೃತಿ ಸೌಂದರ್ಯವನ್ನು ನೋಡಿ ಸುತ್ತಲೂ ಬೆಟ್ಟಗಳ ಸಾಲಿನ ನಡುವೆ ಹರಿಯುವಂಥ ನೀರನ್ನು ನೋಡುವುದೇ ಒಂದು ರೋಮಾಂಚನ. ಇಲ್ಲಿ ಒಂದು ನೀರು ಹರಿತಿದೆ, ಮತ್ತೆ ಅದ್ರ ಮೇಲೆ ನಾವು ನಡ್ಕೊ ಬರ್ಬೋದು. ಮತ್ತೆ ಇದು ವ್ಯೂ ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲ ಕಡೆ ನೀರು ನೀರು ನೀರು. ಇದು ಯಾವ ದೇವಸ್ಥಾನದು? ಟೆಂಪಲ್ ಹಿಂಗಡೆನೆ ಇದೆ. ಇದು ಕಾವೇರಿ ನದಿ. ಕಾವೇರಿ ನದಿ ಅಂತೂ ಸೂಪರ್ ಆಗಿದೆ. ನೀರೊಳಗೆ ಮೀನುಗಳೆಲ್ಲ ಈಜಾಡ್ತಿದಾವೆ. ಒಂದೊಂದು ವೈಟ್ ಮೀನ್ ಇದೆ, ರೆಡ್ ಮೀನ್ ಇದೆ. ಮತ್ತೆ ಚೆನ್ನಾಗಿದೆ ಮೀನು. ಏನ್ ಹೇಳೋದು ಸರ್, ವಿಸ್ಮಯ ಲೋಕ ಚಾನಲ್ ಅವರು ಇವರಿದ್ದಾರೆ, ವಿಡಿಯೋ ಮಾಡೋರು ಅವ್ರವ್ರೆ. ನಮ್ಮನ್ನ ಮಾತಾಡಿ ಅಂತಾರೆ. ನಮಗೆ ಮಾತಾಡಕ್ ಬರಲ್ಲ. ಬೆಳಗ್ಗೆ 2 ಗಂಟೆಗೆ ಹೇಳ್ಸವ್ರೆ. ಅಲ್ಲಿಂದ ಶ್ರೀರಂಗಪಟ್ಟಣ ಕರ್ಕೊಂಡು ಹೋದ್ರು. ಶ್ರೀರಂಗಪಟ್ಟಣದಲ್ಲಿ ಆದಿರಂಗ ನೋಡ್ದು, ಮುಂದೆ ಮಧ್ಯರಂಗ ನೋಡ್ದು, ಹಂಗೆ ಹೋಯ್ತಾ ಮಲೆ ಮಹದೇಶ್ವರ ಬೆಟ್ಟ ನಡ್ಕೊಂಡು ಅಂತಿಮ ರಂಗ ನೋಡಕ್ಕೆ ಹೋಗ್ತಾ ಇದ್ದೀವಿ. 77 ಬೆಟ್ಟದ ಒಡೆಯ ಮಲೆ ಮಹದೇಶ್ವರ್ಗೆ ಒಂದ್ಸರಿ ಹೋಗಿ ಅನ್ರಪ್ಪೋ. ಈ ಧನುರ್ಮಾಸದಲ್ಲಿ ಮಾತ್ರ ಈ ತ್ರಿರಂಗ ದರ್ಶನ ಅನ್ನೋದು ಆಗ್ತಿತ್ತು. ಮುಂದೆ ನಮ್ಮ ಫ್ಯಾಮಿಲಿ, ನಮ್ಮೂರವರೆಲ್ಲ ತುಂಬ ಸರಿ ಹೋಗ್ತಿದ್ರು. ನಾವು ಯಾವಾಗಲೂ ಹೋಗಿರಲಿಲ್ಲ. ಲಾಸ್ಟ್ ವೀಕು ನಮ್ಮೂರವರು SMR ರಮೇಶಣ್ಣ ಅಂತ ಅವರು ಕರ್ಕೊಂಡೋಗಿದ್ರು. ನಾವು ಫ್ಯಾಮಿಲಿ ಹೋಗಬೇಕು ಅಂತ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಅದೇ ಥರ ಹೋಗ್ತಾ ಇದ್ದೀವಿ. ಬೆಂಗಳೂರಿಂದ ಬರೋರು ಬೆಂಗಳೂರಿಂದ ಡೈರೆಕ್ಟು ಶ್ರೀರಂಗಪಟ್ಟಣ. ಈ ಧನುರ್ಮಾಸದಲ್ಲಿ ಮಾತ್ರ ಶ್ರೀರಂಗಪಟ್ಟಣ 5 ಗಂಟೆಗೆ ಓಪನ್ ಇರುತ್ತೆ. ಅರ್ಲಿ ಮಾರ್ನಿಂಗು 5 ಗಂಟೆಯಿಂದ ಅಲ್ಲಿಂದ ಒಂದು ಅರ್ಧ ಗಂಟೆಗೆ ದರ್ಶನ ಆಗುತ್ತೆ. ಅಲ್ಲಿಂದ ಬನ್ನೂರಿಂದ ಮಳವಳ್ಳಿ ಹ್ಯಾಂಡ್ ಪೋಸ್ಟ್ ಮಾರ್ಗವಾಗಿ ಮಧ್ಯರಂಗಕ್ಕೆ ಹೋಗ್ತೀವಿ. ಮಧ್ಯರಂಗ ನೋಡ್ಕೊಂಡು ಪಕ್ಕದಲ್ಲಿ ಒಂದು ಬ್ಲಫ್ ಇದೆ. ಅದಾದಮೇಲೆ ಹೋಗ್ತಾ 2 ರೂಟ್ ಇದೆ. ಒಂದು ಮಲೆ ಮಹದೇಶ್ವರ ಬೆಟ್ಟದಿಂದ ಹೋಗ್ಬೋದು, ಇನ್ನೊಂದು ಬನ್ನಾರಿ ಘಾಟಿಂದ ಹೋಗ್ಬೋದು. ನಾವೀಗ ಮಲೆ ಮಹದೇಶ್ವರ ಬೆಟ್ಟ ನೋಡ್ಕೊಂಡು ಆಮೇಲೆ ತಿರುಚಿ ಶ್ರೀರಂಗಂ ಹೋಗ್ತಾ ಇದ್ದೀವಿ.
ಸ್ನೇಹಿತರೆ, ಕೋತಿಗಳಿಗೆ ರಸ್ತೆ ಮಧ್ಯದಲ್ಲಿ ಊಟವನ್ನು ಕೊಡಬೇಡಿ, ಇದರಿಂದ ಅವುಗಳ ಪ್ರಾಣಕ್ಕೆ ತೊಂದರೆ ಆಗಬಹುದು. ನೀವು ನೋಡ್ತಾ ಇರುವಂತದ್ದು ಕಾವೇರಿಯ ನೀರು, ಆದರೆ ಇದು ಕರ್ನಾಟಕದಲ್ಲ, ತಮಿಳುನಾಡಿನ ಮೇಟೂರು ಜಲಾಶಯದ ಬ್ಯಾಕ್ ವಾಟರ್ ಇದು. ನೋಡಿ ಸ್ನೇಹಿತರೆ, ಮೇಟೂರು ಡ್ಯಾಮ್ ನ ವ್ಯೂ ತೋರಿಸ್ತಾ ಇದ್ದೀನಿ ನಿಮಗೆ. ಕಾವೇರಿಯ ನೀರು ನೋಡಿ ಮೆಟ್ಟೂರು ಜಲಾಶಯದಲ್ಲಿ ತುಂಬಿ ತುಳುಕಾಡ್ತಾ ಇದೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಿನ ಜನತೆಗೆ ಕುಡಿಯೋ ನೀರು ಸಿಗೋದು ಕಷ್ಟ ಆಗಿದೆ. ತಮಿಳುನಾಡಿನ ರೈತರು ನೋಡಿ ಎಷ್ಟು ಚೆನ್ನಾಗಿ ತಮ್ಮ ಬೆಳೆಗಳನ್ನು ಬೆಳೆದಿದ್ದಾರೆ. ಎಲ್ಲಿಂದ ಎಲ್ಲಿಯವರೆಗೂ ನೋಡಿದ್ರು ಹಚ್ಚ ಹಸಿರೇ ಕಾಣ್ತಾ ಇದೆ. ನಮ್ಮ ಕಾರಲ್ಲಿ ಟ್ರಾವೆಲ್ ಟೈಮಲ್ಲಿ ಏನೇನು ಆಗ್ತಿರುತ್ತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಇವರು ಮಮ್ಮಿ ಯಾವಾಗಲೂ ನಿದ್ದೆ ಮಾಡ್ತಿರ್ತಾರೆ. ಮತ್ತೆ ಇವರು ನಮ್ಮ ಪ್ರೀತಿ ಮಮ್ಮಿ ಸೈಡ್ ವ್ಯೂಸೇ ನೋಡ್ತಿರ್ತಾರೆ. ಇವರು ಯೋಗಿ ಚಿಕ್ಕು ಯಾವಾಗಲೂ ಮ್ಯಾಪ್ ನೋಡ್ತಿರ್ತಾರೆ. ಇವರು ಡ್ರೈವಿಂಗ್ ಮಾಡೋರು, ಯಾವಾಗಲೂ ಡ್ರೈವಿಂಗ್. ಇವರು ನಮ್ಮ ಪರೇಶನ್ ಪಪ್ಪ. ಇವರು ಬರೀ ವಿಡಿಯೋ ಮಾಡ್ತಿರ್ತಾರೆ. ಇವರೆಲ್ಲ ಇದನ್ನ ಮಾಡ್ತಿದ್ರೆ ನಾನು ಮಾತ್ರ ಎಚ್ಚರ ಆಗಿ ಕಣ್ಣು ತಕ್ಕೊಂಡು ನಾಟಿಯಾಗಿ ಎಲ್ರಿಗೂ ಡಿಸ್ಟರ್ಬ್ ಮಾಡ್ತೀನಿ, ಬಯಸ್ಕೊತೀನಿ. ಅದೇ ಆಗಿದೆ ಇವತ್ತು. ನಾವು ಈಗ ನೋಡ್ತಾ ಇರುವಂಥದ್ದು 13 ಅಂತಸ್ತಿನ 236 ಅಡಿಯ ಶ್ರೀರಂಗಂನ ಮುಖ್ಯ ಗೋಪುರ. ನಾವು ಈಗ ನಾರ್ತ್ ಟವರ್ನ ಮೂಲಕ ದೇವಸ್ಥಾನದ ಒಳಗೆ ಎಂಟ್ರಿ ಆಗ್ತಾ ಇದ್ದೀವಿ. ನಾವು ಈಗ ನೋಡ್ತಾ ಇರುವಂಥದ್ದು ವಿಶ್ವದಲ್ಲೇ ಅತಿ ದೊಡ್ಡ ಹಿಂದೂ ದೇವಾಲಯ. ಇದು 155 ಎಕರೆ ವಿಸ್ತೀರ್ಣದಲ್ಲಿದೆ. ಈ ದೇವಸ್ಥಾನವು ದ್ರಾವಿಡ ವಾಸ್ತುಶೈಲಿಗೆ ಉತ್ತಮ ಉದಾಹರಣೆಯಾಗಿದೆ. ಈ ಚಕ್ರದೊಳಗಿನ 5 ರಂಧ್ರಗಳಲ್ಲಿ 5 ಬೆರಳುಗಳನ್ನಿಟ್ಟು ಬಾಗಿ ನೋಡಿದಾಗ ನಮಗೆ ಶ್ರೀರಂಗಂ ಮೋಕ್ಷದ್ವಾರವು ಕಾಣಿಸುತ್ತದೆ. ಧನುರ್ಮಾಸದಲ್ಲಿ ಮಾತ್ರ ಇಲ್ಲಿನ ರಂಗನಾಥ ಸ್ವಾಮಿಗೆ ವಜ್ರ ವೈಡೂರ್ಯಗಳಿಂದ ಅಲಂಕಾರ ಮಾಡಿರ್ತಾರೆ. ಶ್ರೀ ರಂಗನಾಥ ಸ್ವಾಮಿಯ ಗರ್ಭಗುಡಿಯ ಮೇಲಿನ ವಿಮಾನ ಗುಮ್ಮಟ ಇದು. ಹಾಯ್ ಫ್ರೆಂಡ್ಸ್, ನಾವಿವಾಗ ಶ್ರೀರಂಗಮಲ್ಲಿ ಇದ್ದೀವಿ. ನಮಗೆ 4:40ಗೆ ದರ್ಶನ ಎಲ್ಲ ಚೆನ್ನಾಗಾಯಿತು. 21 ಗೋಪುರಗಳಿದೆ. ಇದನ್ನು ನೋಡಬೇಕು ಅಂದರೆ ಸಪ್ರೇಟ್ ಟಿಕೆಟ್ ತೊಗೊಂಡ್ರೆ ಮೇಲ್ಗಡೆ ಬಿಡ್ತಾರೆ. ವಿತ್ ಕ್ಯಾಮ್ರಾಗೂ ಅಲೋ ಇದೆ. ಕ್ಯಾಮ್ರಾಗೂ ಟಿಕೆಟ್ ಇರುತ್ತೆ. ಅದು ತೊಗೊಂಡು ನೋಡಿ ಎಷ್ಟು ಚೆನ್ನಾಗಿದೆ. 21 ಗೋಪುರ ಇದೆ. ಅಲ್ಲಿ ವೈಟ್ ಗೋಪುರ ಇದೆಯಲ್ಲ, ಅದಕ್ಕೆ ಒಂದು ಸ್ಟೋರಿ ಇದೆ. ಅದನ್ನು ನಿಮಗೆ ಮುಂದೆ ತಿಳಿಸ್ಕೊಡ್ತೀವಿ. ನೋಡಿ ಎಷ್ಟು ಚೆನ್ನಾಗಿದೆ. ಫುಲ್ ಟೆಂಪಲ್ ಎಷ್ಟಿದೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ಬಂದರೆ ಯಾರು ಇದನ್ನು ಮಿಸ್ ಮಾಡ್ಕೋಬೇಡಿ. ಗೋಪುರ ನೋಡಿ ಎಷ್ಟೊಂದು ವಿಜೃಂಭಣೆಯಿಂದ ಎಷ್ಟೊಂದು ಎತ್ತರವಾಗಿ ಕೆತ್ತಲಾಗಿದೆ. ಅದನ್ನು ಏಷ್ಯಾದಲ್ಲೇ ಅತ್ಯಂತ ಬೃಹದಾಕಾರವಾದ ದೇವಸ್ಥಾನ ಅಂದರೆ ತಪ್ಪಾಗಲಾರದು. ಗೋಲ್ಡ್ ಕಲರ್ ಏನು ಗೋಪುರ ಕಾಣಿಸ್ತಿದೆ ಅಲ್ಲಿನೇ ಶ್ರೀ ರಂಗನಾಥ ಸ್ವಾಮಿ ಇರುವಂತಹದ್ದು ಗರ್ಭಗುಡಿ. ಅದು ಅದರ ಹಿಂಭಾಗಕ್ಕಾದಂತೆ ನೋಡಿ 4 ರಿಂದ 5 ಗೋಪುರಗಳು ನೀವು ಸಾಲಾಗಿ ಕಾಣಬಹುದು. ಅದರ ಮುಂಭಾಗಕ್ಕೂ ಕೂಡ ಅಷ್ಟೇ. ನಿಮಗೆ ಪ್ರತಿಯೊಂದು ಗೋಪುರವು ಒಂದೊಂದು ವಿಶೇಷವಾದಂತಹ ಕೆತ್ತನೆಗಳಿಂದ ಕೂಡಿದೆ. ಸುತ್ತಲೂ ಕೂಡ ಅಷ್ಟೇ. ನೀವು ಕಣ್ಣು ಹಾಯಿಸಿದಷ್ಟು ಇಲ್ಲೂ ಕೂಡ ಅಷ್ಟೇ ನೀವು 4 ಗೋಪುರಗಳನ್ನು ನೋಡ್ಬೋದು. ಬೃಹದಾಕಾರವಾದಂತಹ ಗೋಪುರಗಳು, ಅದರಲ್ಲಿರುವಂತಹ ಕೆತ್ತನೆಗಳು ಎಲ್ಲವೂ ಕೂಡ ವಿಶೇಷವಾದ ಶೈಲಿಯಲ್ಲಿ ಕೆತ್ತನೆಗಳನ್ನು ಮಾಡಲಾಗಿದೆ. ದೇವಸ್ಥಾನ ಸುಮಾರು 150 ಎಕರೆ ಜಾಗದಲ್ಲಿ ನಿರ್ಮಿಸಿದ್ದಾರೆ. ಈ ಸುತ್ತಲೂ ಪೂರ್ತಿ ಪ್ರಾಂಗಣವನ್ನು ಒಂದು ಸುತ್ತಲೂ ವ್ಯೂನ ಒಂದು ಸಲ ತೋರಿಸ್ತೀನಿ ನೋಡಿ. ನಾವು ಕಣ್ಣಾಯಿಸಿದಷ್ಟು
ಗೋಪುರಗಳು ಎಷ್ಟಿದೆ? 21 ನಮಗೆ ಸಿಕ್ಕಿರೋ ಲೆಕ್ಕ. ಬೆಂಗಳೂರವರು? ಹೌದು ಸ್ವಾಮಿ. ಮೇಡಮ್ ನೀವು? ದೆಹಲಿಯ ಸುಲ್ತಾನರು ಶ್ರೀರಂಗಂ ದೇವಸ್ಥಾನದ ಮೇಲೆ ದಾಳಿ ಮಾಡಿ ಅಲ್ಲಿನ ಸಂಪತ್ತನ್ನು ದೋಚುತ್ತಿರುವಾಗ ಅಲ್ಲಿನ ಮೂಲ ವಿಗ್ರಹವನ್ನು ಅವರಿಂದ ಕಾಪಾಡಿಕೊಳ್ಳಲು ಪಿಳ್ಳೈ ಲೋಕಾಚಾರ್ಯರು ತೆಗೆದುಕೊಂಡು ಹೋಗುತ್ತಿದ್ದರು. ಸುಲ್ತಾನರ ಕಣ್ಣಿಗೆ ಕಾಣಿಸುವುದನ್ನು ತಪ್ಪಿಸಲು ದೇವದಾಸಿ ವೆಳ್ಳೈ ಭರತನಾಟ್ಯ ಮಾಡಿ ಸುಲ್ತಾನರ ದಿಕ್ಕನ್ನು ತಪ್ಪಿಸಿ ಗೋಪುರದಿಂದ ಅವರನ್ನು ತಳ್ಳಿ ತಾನೂ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾಳೆ. ಆದ್ದರಿಂದ ಇಲ್ಲಿನ ಎಲ್ಲ ಗೋಪುರಗಳು ವರ್ಣರಂಜಿತವಾಗಿದ್ದರೂ ವೆಳ್ಳೈ ಅಂದರೆ ಬಿಳಿ ಬಣ್ಣದಲ್ಲಿ ಈ ಗೋಪುರವನ್ನು ಅಲಂಕರಿಸಿದ್ದಾರೆ. ಅಲ್ಲಿ ತ್ರಿರಂಗ ದರ್ಶನ ಕಂಪ್ಲೀಟ್ ಮಾಡಿದ್ವಿ. ತ್ರಿರಂಗ ದರ್ಶನ ಅಂದರೆ ಬ್ರಹ್ಮಾಂಡ ದರ್ಶನ. ತುಂಬ ಖುಷಿ ಆಗ್ತಿದೆ. ಇದು ದರ್ಶನ ಆಗುತ್ತೋ ಇಲ್ವೋ ಅಂತ ಭಯ ಆಗ್ತಾ ಇತ್ತು. ದರ್ಶನ ಎಲ್ಲ ಚೆನ್ನಾಗಾಯಿತು, ಖುಷಿ ಆಯಿತು. ಫೈನಲ್ ನಾನು ಇಷ್ಟು ದೊಡ್ಡ ದೇವಸ್ಥಾನ ನೋಡೇ ಇಲ್ಲ. ಅಲ್ಲಿ 3 ದೇವಸ್ಥಾನದ್ದು ದರ್ಶನ ಮಾಡಿದೀವಿ. ಮತ್ತೆ ನಾವು ಮಲೆ ಮಹಾದೇಶ್ವರ ದೇವಸ್ಥಾನಕ್ಕೂ ಹೋಗಿ ಬಂದು ನಾವೀಗ ನಿಮಗೆ ಒಂದು ವಿಶೇಷವಾದ ಜಾಗವನ್ನು ತೋರಿಸ್ತೀವಿ. ಇಲ್ಲಿ 900 ವರ್ಷಗಳ ಹಿಂದಿನಿಂದಲೂ ಮಹಾಸಂತರಾದ ಶ್ರೀ ರಾಮಾನುಜಾಚಾರ್ಯರ ದೇಹವನ್ನು ಸಂರಕ್ಷಿಸಿಡಲಾಗಿದೆ.